ಸುಮ್ಮ ವ್ಯರ್ಥ ಆಗತ್ತ. ಸಂಪತ್ತು ಗಳಿಸೋದು ವ್ಯರ್ಥ ಆಗಕ್ಕಲ್ಲ, ಬಳಸಾಕ. ಈಗ ತಾವೆಲ್ಲ ಅಡುಗೆ ಮಾಡಿರ್ತೀರಿಲ್ಲ, ತಾಜಾ ಅಡುಗೆ ಮಾಡಿರ್ತೀರಿ. ಅಡುಗೆ ತಯಾರು ಮಾಡಿ ಮನೆ ಮಂದಿಗೆಲ್ಲ ಅದನ್ನು ನೀಡಿದ್ರೆ ಅಡುಗೆ ಮಾಡಿದ್ದಕ್ಕೂ ಸಾರ್ಥಕತೆ ಆಗ್ತದೆ. ಮತ್ತು ನಾ ಪಟ್ಟು ಮಾಡೀನಿ, ಇವ್ರಿಗೆ ಯಾಕೆ ನೀಡಬೇಕು, ಎಲ್ಲ ನನಗೆ ಇರಲಿ ಅಂದ್ರೆ ಉಣ್ಣುದ್ರೆ 8 ಮಂದಿಗೆ ಅಡುಗೆ ಮಾಡಿ ಒಬ್ಬರು ಉಣ್ತಾರನ? ಉಂಡ್ರಂದ್ರೆ ಅವ್ರ ಮನೆಗೆ ಇರ್ತಾರನ? 8 ಮಂದಿಗೆ ಅಡುಗೆ ತಯಾರು ಮಾಡ್ಯಾರ, ಆದ್ರೆ ಅದನ್ನು ನೀಡಿಲ್ಲ, ಬಳಸಕ್ಕೆ ಮನಸ್ಸಿಲ್ಲ. ಯಾಕೆ? ಎಲ್ಲ ನನಗೆ ಇರಲಿ, ಅದರಾಗ ಸ್ವಲ್ಪ ಮತ್ತು ಅವರ ಉಂಡು ಸಂತೋಷ ಪಡ್ಬೇಕಲ್ಲ. ಅವ್ರಿಗೆ ಹಿಂಗೆ ಅನಿಸೋದಲ್ಲ. ಅಡುಗೆ ಮಾಡಿದವ್ರಿಗೆ ಉಂಡ್ರಿ ಎಲ್ಲಿ ಕಡಿಮೆ ಆಗುತ್ತೋ ಏನು ಅಡುಗೆ, ಅವರು ಉಣ್ಣೋದಿಲ್ಲ, ಮನೆಯವ್ರಿಗೆ ಉಣಿಸೋದಿಲ್ಲ. ಮಾಡಿದ ಅಡುಗೆ ಹಂಗದ. ರಾತ್ರಿ ಮಾಡ್ಯಾರ, ಯಾರಿಗೂ ನೀಡಲಿಲ್ಲ, ತಾವು ಉಣಲಿಲ್ಲ, ಮನೆ ಮಂದಿಗೆ ಉಣಿಸ್ಲಿಲ್ಲ. ಬೆಳಗ್ಗೆ ಹರಿಗೊಡದ ಅಡುಗೆ ಏನಾಯಿತು? ಹಳಸಿತ್ತು, ಕೆಟ್ಟು ಹೋಗಿತ್ತು. ಇವ್ರ ಬಾಯಿಗೂ ಬರಲಿಲ್ಲ, ಮನೆ ಮಂದಿಗೂ ಅದು ಆಗಲಿಲ್ಲ. ಮಾಡಿದ ಅಡುಗೆ ಬಳಸದಿದ್ರೆ ಹೆಂಗೆ ಹಳಸ್ತದಲ್ಲ, ಗಳಿಸಿದ ಸಂಪತ್ತು ಬಳಸ್ತಿದ್ರೆ ಕಳ್ಳರ ಪಾಲಾಗ್ತದೆ. ಅದಕ್ಕೊಂದಿಷ್ಟು ಏನು ಮಾಡೋದು? ದಾನ ಧರ್ಮ ಪರೋಪಕಾರವನ್ನು ಮಾಡ್ಕೋತ ಇರೋದದ. ಅದಕ್ಕೆ ಅವ್ರಂತಾರ, ಒಂದಿಷ್ಟು ದಾಸೋಹ ಮಾಡು, ಒಂದಿಷ್ಟು ನಿರ್ಗತಿಕರಿಗೆ, ಹಸಿದು ಬಂದವರಿಗೆ ಒಂದು ತುತ್ತು ಅನ್ನ ನೀಡೋದು ಕಲಿ. ಪುಣ್ಯ ಬರ್ತದ. ಪುಣ್ಯ ಬರಬೇಕಾಗಿತ್ತು, ನಮ್ಮ ಬದುಕು ಸುಖದಿಂದ ಕೂಡಬೇಕಾಗಿತ್ತಂದ್ರೆ ಒಂದಿಷ್ಟು ಉಣಿಸೋದು ಕಲಿಸ್ಬೇಕು ಮನುಷ್ಯ. ಒಬ್ಬ ಮಹಾರಾಜಿದ್ದ, ಭಾಳ ಉದಾರ ಹೃದಯದವಾಗಿದ್ದ, ಸದ್ಗುಣಶೀಲ ಸಂಪನ್ನನಾಗಿದ್ದ. ಅವ ಒಂದು ನೇಮ ಹಾಕ್ಕೊಂಡಿದ್ದ, ಒಂದು ವೃತವನ್ನು ಪರಿಪಾಲನೆ ಮಾಡ್ತಿದ್ದ. ಏನು ನೇಮಿತ್ತು ಮಹಾರಾಜಂದು ಅಂತ ಕೇಳಿದ್ರೆ, ಅವನ ಅರಮನೆ ಸಮೀಪಕ್ಕೆ ಯಾಕೆ ಬರವಲ್ರ್ಯಾಕ, ಏನಾರ ಬೇಡವಲ್ರ್ಯಾಕ, ಬೇಡಿದವರಿಗೆ ಬೇಡಿದ್ದನ್ನೇ ನೀಡುವಂಥ ಒಬ್ಬ ಶ್ರೇಷ್ಠ ದಾನಿಯಾಗಿದ್ದ ಮಹಾರಾಜ. ಆಕಸ್ಮಿಕ ಯಾರಾದರೂ ಬಂದಾಗ ನಮ್ಮ ಬಳಿ ಇಲ್ಲ ಅನ್ನುವಂಥ ಶಬ್ದ ಅವನ ಬಾಯಿಂದ ಒಂದು ದಿವಸ ಬರುತ್ತಿರಲಿಲ್ಲ. ಯಾರೇನು ಬೇಕಂತ ಬೇಡಿದವರಿಗೆ ನೀಡೋದೇ ಅವನ ಧರ್ಮ ಆಗಿತ್ತು. ಇಂಥ ಒಬ್ಬ ಶ್ರೇಷ್ಠ ಮಹಾರಾಜಿದ್ದ. ಆದರೆ ಏನು ಮಾಡೋದು? ಒಂದು ದಿವಸ ಆ ಮಹಾರಾಜನ ನಾಡಿಗೆ ಬರಗಾಲ ಬಿತ್ತು, ಮಳೆ ಆಗಲಿಲ್ಲ. ಮಳಿನ ಇಲ್ಲಂದ ಬಳಿಕ ಬೆಳಿನರ ಹೆಂಗೆ ಬರ್ತದ? ಹೊಲ ಬೀಜ ಕಾಣಲಿಲ್ಲ, ಮಳೆ ಹನಿಗಳು ಸುರಿಲಿಲ್ಲ, ಇಡೀ ನಾಡಿಗೆ ಬರಗಾಲ ಬಿತ್ತು. ಆವಾಗ ಪ್ರಜೆಗಳಿದ್ರಲ್ಲ ಆ ನಾಡಿನೊಳಗೆ, ಅವ್ರ ಬದುಕು ಕಷ್ಟದಿಂದ ಕೂಡಿತ್ತು. ಎಷ್ಟೋ ಜನಗಳು ಆಹಾರ ಇರಲಾರ್ದಂಗೆ, ಉಣ್ಣಾಕಿರ್ಲಾರ್ದಂಗೆ ದುಃಖ ಪಡುವಂಥ ಪ್ರಸಂಗ ಬಂದೀತು. ಆವಾಗ ಎಲ್ಲ ಪ್ರಜೆಗಳು ಕೂಡಿ ಒಂದು ದಿವಸ ನಿರ್ಣಯ ಮಾಡಿದರು, ಮಳೆಯರ ಸುರಿಲಿಲ್ಲ, ಭೂಮಿಯರ ಬೆಳಿಲಿಲ್ಲ, ನಾಡಿಗೆ ನಾಡೇ ಬರಗಾಲಕ್ಕೆ ಒಳಗಾಗ್ಯದ, ಮತ್ತೀಗ ಮುಂದೆ ಬದುಕುವುದು ಹೇಗೆ ಅಂತ ತಿಳ್ಕೊಂಡು ಒಂದು ದಿವಸ ಎಲ್ಲ ಪ್ರಜೆಗಳು ಕೂಡಿ ವಿಚಾರ ಮಾಡಿದರು. ಅದರಾಗ ಒಬ್ಬಂದ, ರಾಜ ಪ್ರತ್ಯಕ್ಷ ದೇವತಾ. ರಾಜ ಅಂದ್ರೆ ಸಾಮಾನ್ಯ ಏನು, ಪ್ರತ್ಯಕ್ಷ ದೇವರು, ಜೀವಂತ ದೇವರಿದ್ದಂಗೆ. ಕಾರಣ, ರಾಜನ ಕಾರ್ಯ ಏನು? ಪ್ರಜೆಗಳನ್ನು ಉದ್ಧರಿಸೋದು, ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ಸೌಖ್ಯವನ್ನು ಆ ಮಹಾರಾಜ ಆ ಪ್ರಜೆಗಳಿಗೆ ಬಯಸೋದು, ಸುಖದಿಂದ ಇರಲಿ ಅಂತ ಬಯಸೋರಿಗೆ ರಾಜರಂತ ಕರೀತಾರೆ. ಅಂಥ ರಾಜ ಪ್ರತ್ಯಕ್ಷ ದೇವರಿದ್ದಂಗೆ ನಮಗೆ ಬಂದ ಕಷ್ಟವನ್ನು, ನಾಡಿಗೆ ಬಿದ್ದ ಬರಗಾಲವನ್ನು ಮಹಾರಾಜನಿಗೆ ಹೇಳೋದದ. ಆ ಬಳಿಕ ಅರಮನೆಯೊಳಗೆ ಸಂಪತ್ತದ,
ಆವಾಗ ಒಂದಿಷ್ಟು ನೀಡ್ತಾನ. ನಮ್ಮ ಮಹಾರಾಜ ಲೋಭ ಗುಣದವಲ್ಲ, ಕೃಪಣತನ ಇದ್ದಾವಲ್ಲ, ಉದಾರ ಹೃದಯದವದಾನ. ಬೇಡಿದವರಿಗೆ ಬೇಡಿದ್ದು ನೀಡುವಂಥ ಸದ್ಭಾವವುಳ್ಳವದಾನ. ಅದಕ್ಕೆ ಎಲ್ಲರೂ ಕೂಡಿ ಮಹಾರಾಜನ ಬಳಿಗೆ ಹೋಗಿ ಬೇಡಿದ್ರಾಯಿತು ಅಂತ ತಿಳ್ಕೊಂಡು ನಿರ್ಣಯಿಸಿ ಎಲ್ಲ ಪ್ರಜೆಗಳು ಮಹಾರಾಜನ ಅರಮನೆ ಮುಂದೆ ಬಂದು ನಿಂತರು. ಮಹಾರಾಜ ನಾಡಿಗೆ ಬರಗಾಲ ಬಿದ್ದದ, ಮಳೆಯಿಲ್ಲ, ಬೆಳೆಯಿಲ್ಲ, ಬದುಕುವುದು ಕಷ್ಟ ಆಗ್ಯದ. ನಾವು ಹೇಗಾದರೂ ಬದುಕಬಹುದು ದೊಡ್ಡವರು, ಆದ್ರೆ ಸಣ್ಣ ಸಣ್ಣ ಮಕ್ಕಳು ಮರಿಗಳು ಬದುಕಾಕ ಭಾಳ ತ್ರಾಸಾಗ್ಯದ. ಅದಕ್ಕೆ ನಿಮ್ಮ ಅರಮನೆಯೊಳಗೆ ಏನಾದರೂ ಒಂದಿಷ್ಟು ಸಂಪತ್ತಿದ್ರೆ ನೀಡಿ ಅಂತ ಬೇಡಿದ್ರು ಎಲ್ಲರೂ. ಆದ್ರೆ ಮಹಾರಾಜಂದು ದೊಡ್ಡ ಮನಸ್ಸಿತ್ತು, ಹಿಂದೆ ಮುಂದೆ ಏನೂ ವಿಚಾರ ಮಾಡಲಿಲ್ಲ. ನಿಮಗೆ ಬಂದ ಕಷ್ಟ ಬೇರೆ ಅಲ್ಲ, ನನಗೆ ಬಂದ ಕಷ್ಟ ಬೇರೆ ಅಲ್ಲ, ನಾವು ನೀವು ಎಲ್ಲರೂ ಒಂದೇ ಅನ್ನುವಂಥ ಭಾವದಿಂದ ಅರಮನೆಯೊಳಗೆ ಏನು ಸಂಪತ್ತಿತ್ತು ತಗೊಂಡು ಬಂದು ಎಲ್ಲರೂ ಉಡಿಯೊಳಗೆ ನೀಡಿದ. ಎಲ್ಲರೂ ಹೋದರು. ಮತ್ತು ಇನ್ನೊಬ್ಬರು ಕೊಟ್ಟದ್ದು ಸಂಪತ್ತು ಎಷ್ಟು ದಿವಸ ಇರ್ತದದು, ಇರೋ ತನಕ ಮಸ್ತಾಗಿ ಬಳಸಿದ್ರು, ಉಂಡು ಉಟ್ಟು ಸಂತೋಷಪಟ್ಟರು. ಆ ಬಳಿಕ ಸಂಪತ್ತು ತೀರಿತು. ಮತ್ತು ಮರಳಿ ಮಹಾರಾಜನ ಬಳಿ ಬಂದರು. ಮತ್ತು ಮಹಾರಾಜ ನೀಡಿದ. ಎಲ್ಲಿವರೆಗೂ ನೀಡಿದಂದ್ರೆ ಅರಮನೆಯೊಳಗೆ ಏನು ಸಂಪತ್ತು ತುಂಬಿತ್ತಲ್ಲ, ಖಾಲಿ ಆಗುವವರೆಗೂ ನೀಡಿದ ಎಲ್ಲರಿಗೂ. ಕೊನೆಗೆ ಒಂದು ದಿವಸ ಮತ್ತೆ ಸಂಪತ್ತು ತೀರಿದ ಬಳಿಕ ಮತ್ತೆ ಮರಳಿ ಪ್ರಜೆಗಳು ಬಂದರು. ಮಹಾರಾಜರೇ, ನೀವು ಕೊಟ್ಟ ಸಂಪತ್ತು ತೀರ್ಯದ, ಖಾಲಿ ಆಗ್ಯದ, ಏನಾದರೂ ನಿಮ್ಮ ಬಳಿ ಇದ್ರೆ ನೀಡ್ರಿ ಅಂತ ಅಂಗಲಾಚಿ ಬೇಡಿದರು. ಈಗ ನೀಡಾಕ ಸಂಪತ್ತು ಏನಿರಲಿಲ್ಲ ಅರಮನೆಯೊಳಗೆ. ಆದರೂ ಮಹಾರಾಜ ದೊಡ್ಡ ಮನಸ್ಸಿನವ ಹೇಳಿದ, ಮಹಾರಾಣಿಯವ್ರನ್ನ ಕರೆದ. ಮೈಮ್ಯಾಲೆ ಏನು ಒಂದಿಷ್ಟು ಬಂಗಾರದ ಆಭರಣಗಳದಾವಲ್ಲ, ಅವೆಲ್ಲ ತೆಗೆದು ಇವರು ಉಡಿಯೊಳಗೆ ಚೆಲ್ಲು ಅಂತ ಹೇಳಿದ ಮಹಾರಾಜ. ಪತಿಗೆ ತಕ್ಕ ಸತಿ ಇದ್ದಳು ಮಹಾರಾಣಿ. ಒಂದಿಷ್ಟು ಮೋಹ ಇರಲಿಲ್ಲ ಆಭರಣಗಳ ಮ್ಯಾಲ. ಪತಿ ಆಜ್ಞೆ ನಾ ಪಾಲನೆ ಮಾಡಬೇಕು ಅಂದ್ರನ ಪತಿಗೆ ತಕ್ಕ ಸತಿ ಆಗ್ತೀನಿ ಅಂತ ಭಾವಿಸಿಕೊಂಡು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ ಹೆಣ್ಮಗಳು. ಗಂಡ ಹೇಳಿದ ತತ್ಕ್ಷಣದೊಳಗೆ ಎಲ್ಲ ಆಭರಣಗಳನ್ನು ಉಚ್ಚಿ ಪ್ರಜೆಯೊಳಗೆ ಉಡಿಗೆ ಚೆಲ್ಲಿದಳು. ಮತ್ತು ಹೋದರು. ಮತ್ತು ಆ ಸಂಪತ್ತಿರೋ ತನಕ ಆನಂದದಿಂದ ಬದುಕಿದರು. ಮತ್ತು ಸಂಪತ್ತು ಖಾಲಿ ಆಯಿತು. ಆವಾಗ ಮತ್ತೆ ಬಂದರು. ಆವಾಗ ಮಹಾರಾಜ ತನಗೊಬ್ಬ 8 ವರ್ಷದ ಬಾಲಕ ಇದ್ದ, ಹುಡುಗಿದ್ದ, ಯುವರಾಜಕುಮಾರ ಇದ್ದ. ಅವನಿಗಾಗಿ ಒಂದಿಷ್ಟು ಸಂಪತ್ತು ಸಂಗ್ರಹ ಮಾಡಿಟ್ಟಿದ್ದ ಮಹಾರಾಜ. ಇದು ನನ್ನ ಮಗನಿಗಿರಲಿ ಅಂತ ತಿಳ್ಕೊಂಡು ಯಾವಾಗ ಪ್ರಜೆಗಳು ಮತ್ತೆ ಅಂಗಲಾಚಿ ಬೇಡಾಕ ಪ್ರಾರಂಭ ಮಾಡಿದ್ರು, ಆವಾಗ ತನ್ನ ಮಗನಿಗಾಗಿ ಇಟ್ಟಿರ್ತಕ್ಕಂಥ ಸಂಪತ್ತನ್ನು ಕೂಡ ಅವ್ರ ಕೈಗೆ ಕೊಟ್ಟ. ಅವರು ಸಂತೋಷದಿಂದ ತೆಗೆದುಕೊಂಡು ಹೋದರು. ಈಗ ರಾಜ ವಿಚಾರ ಮಾಡಿದ, ಈಗೇನು ಮಗನಿಗಾಗಿ ಸಂಗ್ರಹ ಮಾಡಿಟ್ಟಿನಲ್ಲ, ಈ ಸಂಪತ್ತು ಕೊಟ್ಟಿನೆಲ್ಲ, ಇದು ಖಾಲಿ ಆದ ಬಳಿಕ ಮತ್ತೆ ಬರೋರು ಅವರು ಯಾರು, ಪ್ರಜೆಗಳು ಬಂದರು. ಅಂದ್ರೆ ಹಿಂಗದಲ್ಲ ನನ್ನ ಪರಿಸ್ಥಿತಿ, ಕೊಡೋಕ್ಕೇನೂ ಇಲ್ಲ, ಈಗ ನನ್ನ ಬಳಿ ಏನೂ ಇಲ್ಲ ಅನ್ನುವಂಥ ಶಬ್ದ ಅವರಿಗೆ ಹೇಳಬೇಕಾಗುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ನನ್ನ ಬಾಯಿಂದ ಇಲ್ಲನ್ನುವಂಥ ಶಬ್ದ ಬರಬಾರದು. ಇರೋ ತನಕ ಎಲ್ಲ ಕೊಟ್ಟೀನಿ. ಎಷ್ಟರ ಮಟ್ಟಿಗೆ ಕೊಟ್ಟೀನಿ ಅಂದ್ರೆ ಮಡದಿ ಮ್ಯಾಲಿನ ಆಭರಣ ಅನ್ನುವಂಥ ಸಂಪತ್ತು ಕೊಟ್ಟೀನಿ, ಮಗನಿಗಾಗಿ ಸಂಗ್ರಹಿಸಿದ ಸಂಪತ್ತು ಕೊಟ್ಟೀನಿ, ಎಲ್ಲ ಕೊಟ್ಟೀನಿ. ಕೊಡೋಕ್ಕೇನಿಲ್ಲೀಗ, ಇವರಿಗೆ ಇಲ್ಲ, ಅವ್ರಿಗೆಲ್ಲಿ ಕೊಡೋದು. ಅದಕ್ಕೆ ಮಹಾರಾಜ ವಿಚಾರ ಮಾಡಿದ. ರಾತ್ರಿ ಹೆಂಡತಿ ಕರೆದು ಮಗನ ಕರೆದು ಮುಂದೆ ಕೊಡಿಸ್ಕೊಂಡು ಹೇಳಿದ. ಮಹಾರಾಣಿಗೆ ಹೇಳ್ತಾನೆ ಮಹಾರಾಜ, ನೋಡು, ಬೆಳಗ ಹರಿಗೊಡದ ಯಾರಾದರೂ ಬೇಡಾಕ ಬರಬಹುದು, ಆದ್ರೆ ಕೊಡೋಕ್ಕೇನೂ ಇಲ್ಲ. ಅದಕ್ಕೆ ನೀನು ನಿಜವಾಗಿಯೂ ಸಹಿತ ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಹಿಡಿದದ್ದ ನಿಜ ಆಗಿತ್ತು ಅಂದ್ರೆ ನಾ ಹೇಳಿದ ಮಾತು ನೀ ಕೇಳ್ತಿದ್ದೇನು ಅಂದ. ಯಾರಿಗೆ? ಮಹಾರಾಣಿಗೆ. ಆವಾಗ ಮಹಾರಾಣಿ ಅಂದಳು,
ನಾನು ಕೈ ಹಿಡಿಯುವಾಗನ ಪ್ರತಿಜ್ಞೆ ಮಾಡೀನಿ ಏನಂತ, ಗಂಡನ ಸುಖದೊಳಗೆ ಅರ್ಧ ಸುಖ ನಂದು, ಗಂಡನ ದುಃಖದೊಳಗೆ ಅರ್ಧ ದುಃಖ ನಂದದ. ಸುಖ ದುಃಖ ನೋವ ನಲಿವ ಎಲ್ಲದರೊಳಗೂ ಸಹಿತ ಅರ್ಧ ಪಾಲದ ನಂದು. ನಿಮ್ಮ ಸಂತೋಷವೇ ನನ್ನ ಸಂತೋಷ, ನಿಮ್ಮ ನಲಿವೇ ನನ್ನ ನಲಿವ, ನಿಮ್ಮ ನೋವೇ ಎನ್ನ ನೋವಂತ ಹೇಳಿದಳು. ನೀವೇನು ಹೇಳ್ತೀರಿ ಚಾಚೂ ತಪ್ಪಲಾರ್ದಂಗೆ ಪಾಲಿಸ್ತೀನಿ ಅಂದಳು. ಆವಾಗ ಮಹಾರಾಜಂದ, ಬೆಳಗಾಯಿತು ಅಂದ್ರೆ ಯಾರು ಬಂದು ಬೇಡ್ತಾರ, ನಾನು ಇಲ್ಲನ್ನುವಂಥ ಪರಿಸ್ಥಿತಿ ಬರ್ತದೆ. ಇಲ್ಲನ್ನುವಂಥದ್ದು ನನ್ನ ಇತಿಹಾಸದೊಳಗನ ಇಲ್ಲ. ನಾನು ನೇಮ ಮಾಡ್ಕೊಂಡೀನಿ, ಯಾರು ಬೇಡ್ತಾರ ನೀಡೋದೇ ನನ್ನ ಧರ್ಮದ. ಅದಕ್ಕೆ ಬೆಳಗ್ಗೆ ಹರಿಗೊಡ್ದ ಯಾರಾದರೂ ಬಂದ್ರಂದ್ರೆ ಇಲ್ಲನ್ನೋ ಪ್ರಸಂಗ ಬರ್ತದ. ಅದಕ್ಕೆ ರಾತ್ರಿ ಈ ಮಗನ ಕರ್ಕೊಂಡು ಅರಮನೆ ಬಿಟ್ಟು ಅರಣ್ಯದ ದಾರಿ ಹಿಡ್ಕೊಂಡು ಹೋಗಿಬಿಡ್ಬೇಕಂತ ಮಾಡೀನಿ ಅಂದ. ಆವಾಗ ಹೆಂಡತಿ ಅಂದಳು, ಆಯಿತು ನಿಮ್ಮ ಇಚ್ಛಾ ಹೆಂಗೈತಿ ಹಂಗೆ ಅಂದಳು. ನೀವಾಗಿದ್ರೆ ಅಂತಿದ್ರಿನ, ನಿನಗೆ ಬೇಕಾದ್ರೆ ನೀ ಹೋಗು, ನಾ ತವ್ರ ಮನೆಗೆ ಹೊಕ್ಕೀನಿ, ಯಾಕೆ ಬಸ್ಸ ಫ್ರೀ ಅದ. ಹಂಗೆ ಅನ್ನಲಿಲ್ಲ ಹೆಣ್ಮಗಳು. ಏನಂದಳು, ನಿಮ್ಮ ಇಚ್ಛಾ ಹೆಂಗೈತಿ ಹಂಗಾಗಲಿ, ನೀವು ಇಟ್ಟು ಹೆಜ್ಜೆಯೊಳಗೆ ಹೆಜ್ಜೆ ಇಡ್ತೀನಿ, ನಾನು ಪ್ರತಿಜ್ಞೆ ಮಾಡಿ ಬಂದೀನಿ ಅಂತ ಹೇಳಿದಳು. ರಾಜನಿಗೆ ಸಂತೋಷ ಆಯಿತು. ಎಂಥ ಹೆಂಡತಿ ಸಿಕ್ಕಳಪ್ಪ ನನಗಂತ ಆನಂದಪಟ್ಟ. ಕೆಲವ್ರಿಗೆ ಲಗ್ನ ಆಗಿರ್ತಾರೆ, ಆದರೂ ಆನಂದ ಇರೋದಿಲ್ಲ. ಮೊದಲು ಮಾಡ್ಕೊಳ್ಳೋಕ್ಕಿಂತ ಮೊದಲು ಭಾರಿ ಆನಂದ, ಮಾಡಿಕೊಂಡ ಬಳಿಕ ಎಷ್ಟು ಹೇಳಿದರು, ಗೆಳೆಯರು ಹೇಳಿದರು. ಯಾಕೆ ಅವ್ರು ಮಾಡ್ಕೊಂಡಿದ್ರು ಇವನಕ್ಕಿಂತ ಮೊದಲು ಹೇಳಿದರು, ಮಾಡ್ಕೋಬೇಡ, ನಮಗೂ ತಿಳಿಲ್ಲ ಅರ್ಧಕ್ಕೆ ಮಾಡ್ಕೊಂಡಿವಿ, ಮಾಡ್ಕೊಂಡು ಏನೇನು ಉಣಬಾರ್ದಾಗಿತ್ತು ಎಲ್ಲ ಉಣ್ಣಾಕತ್ತೀವಿ, ಅದಕ್ಕೆ ನಿನಗೆ ಬೇಡ ಅಂತಾರೆ. ಇವ ಎಲ್ಲಿ ಕೇಳ್ತಾನೆ, ನೀವಾದ್ರೆ ಮಾಡ್ಕೊಂಡು ಆರಾಮಿರ್ಬೇಕು, ನನಗೆ ಬೇಡ ಅಂತೀರಿ. ನಂದವನು ಇವನು ಮಾಡ್ಕೊತಾನೆ, ಇವನು ಅವ್ರಂಗೆ ಹಾಕ್ಕಾನ. ಆವಾಗ ರಾಣಿ ಹೇಳಿದಳು ಮಹಾರಾಜನಿಗೆ, ನೀವು ಹೇಗೋ ನಾನು ಹಾಗೆ ಅಂದಳು. ರಾತ್ರಿ ನಾಡೆಲ್ಲ ಮಲಗಿತ್ತು. ಇವರು 3 ಜನ ಏನು ಮಾಡಿದರು, ಮಗ, ಮಹಾರಾಜ, ಮಹಾರಾಣಿ 3 ಜನ ಅರಣ್ಯದ ಮಾರ್ಗವಾಗಿ ನಡ್ಕೋತ ಹೊರಟರು. ಒಂದು ಸರತಿ ಕಣ್ಣು ತುಂಬ ಅರಮನೆ ನೋಡ್ತಿದ್ರು. ಯಾಕೆ ಬಿಟ್ಟು ಹೋಗೋ ಪ್ರಸಂಗ ಬಂದದೀಗ. ನೋಡ್ತಿದ್ರು, ದುಃಖ ಅನ್ನಿಸ್ತಿತ್ತು. ಇರೋ ತನಕ ಎಲ್ಲರಿಗೂ ಕೊಟ್ಟ, ಆದ್ರೆ ನನ್ನ ಮಗನ ಪರಿಸ್ಥಿತಿ ಹೇಗಾದೀತು, ನನ್ನ ಮಡದಿ ಪರಿಸ್ಥಿತಿ ಹೇಗಾದೀತು ಅಂತ ವಿಚಾರ ಮಾಡಲಿಲ್ಲಲ್ಲ, ಎಂಥದ್ದು ಬಂತಲ್ಲಪ್ಪ ಕಷ್ಟ ಅಂತ ತಿಳ್ಕೊಂಡ ಮಹಾರಾಜ ದುಃಖ ಪಡಾಕತ್ತಿದ. ನೀವ್ಯಾಕೆ ದುಃಖ ಪಡ್ತೀರಿ, ನಿಮ್ಮ ದುಃಖದೊಳಗೆ ನಾ ಇಲ್ಲೇನು ಅಂತ ಹೆಂಡತಿನೂ ಸಂತೈಸ್ತಿದ್ಲು. ಮಗನ ಕರ್ಕೊಂಡು ಅರಣ್ಯದ ಮಾರ್ಗವಾಗಿ ನಡ್ಕೋತ ಹೊರಟರು. ರಾತ್ರಿ ಎಲ್ಲ ನಡೆದ್ರು. ಬೆಳಗಿನ ಜಾವ ಮತ್ತೆ ನಡೆದ್ರು. ಮತ್ತೊಂದು ರಾತ್ರಿ ಅರಣ್ಯದೊಳಗೆ ವಾಸಿದ್ರು. 2 ದಿವಸ ಹೀಗೆ ನಡ್ಕೋತ ಹೋದರು. ಆದ್ರೆ ಅರಣ್ಯದೊಳಗೆ ಯಾರು ಕೊಡ್ಬೇಕು ಇವ್ರಿಗೆ ಊಟ? ಆವಾಗ ಅದು ಹುಡುಗಿತ್ತಲ್ಲ, 8 ವರ್ಷದ ಬಾಲಕ, ಅದು ಹಲಬುತ್ತಿತ್ತು, ಅದು ಕೂಗುತ್ತಿತ್ತು. ಹಿಂಗೆ ಕೂಗುತ್ತಿತ್ತಲ್ಲ, ನನಗೆ ಹಸಿವಾಗ್ಯದ, ಒಂದು ತುತ್ತು ಅನ್ನ ನೀಡ್ರಿ, ಕೊನೆಗೊಂದು ಗುಟುಕರ ನೀರು ಕೊಡ್ರಿ, ಇರದಿದ್ರೆ ನಿಮ್ಮ ಕಣ್ಣೆದುರಿಗೆ ಸಾಯ್ತೀನಿ ನಾನು ಅಂತ ಅದು ಏನು ಮಾಡ್ತಿತ್ತು ಮಗು, ಕಣ್ಣೀರು ಸುರಿಸ್ತಿತ್ತು, ಎದಿ ಬಡ್ಕೋತಿತ್ತು, ಅಳುತ್ತಿತ್ತು. ಆ ಹುಡುಗ ಅಳೋದನ್ನು, ಹಲಬೋದನ್ನು, ಕಣ್ಣೀರು ಸುರಿಸೋದನ್ನು ನೋಡಿರುವಂಥ ತಾಯಿ ತಂದೆಗೆ ಎಟ್ಟರ ಕೆಟ್ಟಾಗಿರಬೇಡ. ಆ ಹುಡುಗನ ಕೂಟ ಅವರು ಅಳುತ್ತಿದ್ರು. ಇವರು ಸಂಕಟ ಕೇಳಕ್ಕೆ ಯಾರಿಲ್ಲಲ್ಲಿ ಅರಣ್ಯದೊಳಗೆ. ಆವಾಗ ನಡ್ಕೋತ ಹೋದರು. ಇವರು ದೊಡ್ಡವರು ತಪ್ಪಲ ತಡಿ ತಿಂದು ಬದುಕ್ತಿದ್ರು, ರಾಜ ರಾಣಿ. ಹುಡುಗನಿಗೆ ಬದುಕಕ್ಕಾಗ್ತದೇನು? ಹುಡುಗನಿಗೆ ನಡೆಯಕ್ಕೆ ಬರುತ್ತಿರಲಿಲ್ಲ, ಕಾಲೊಳಗೆ ಶಕ್ತಿ ಕುಂದಿತ್ತು, ದುಃಖ ತುಂಬಿ ತುಳುಕ್ತಿತ್ತು. ಹುಡುಗ ಇನ್ನೇನು ಇಂದ ನಾಳೆ ಸಾಯು ಪರಿಸ್ಥಿತಿಯೊಳಗಿತ್ತು ಹುಡುಗ.
ಜೀವ ಬಿಡುತ್ತಿತ್ತು. ಒಂದು ದಿವಸ ನಡ್ಕೋತ ಹೋಗಿ ಇವ್ರಿಗೂ ಕಾಲೊಳಗೆ ಶಕ್ತಿ ಇರಲಾರ್ದಂಗಾಯಿತು. ಕಾಲು ಮುಂದಕ್ಕೆ ಹೆಜ್ಜೆ ಕೀಳುವಲ್ಲವು. ಯಾಕೆ? ಊಟನ ಇಲ್ಲ 4-6 ದಿವಸದಿಂದ. ಆವಾಗ ಹೋಗಿ ಅರಣ್ಯದೊಳಗೆ ಮಧ್ಯಾಹ್ನದ ಬಿಸಿಲ ನಡೆಯೋಕ್ಕಾಗವಲ್ದು. ಮರದ ಕೆಳಗೆ ವಿಶ್ರಾಂತಿ ಮಾಡಬೇಕಂತ ಸ್ವಲ್ಪ ಕೂತಿದ್ದರು. ಹುಡುಗ ಜೋರು ಧ್ವನಿಯಿಂದ ಅಳುತ್ತಿತ್ತು. ನೀವು ಏನಾದರೂ ಒಂದು ತುತ್ತು ಅನ್ನ ನೀಡದಿದ್ರೆ ನಾ ಸತ್ತು ಹೋಗ್ತೀನಿ, ನನಗೆ ಅನ್ನ ಬೇಕು, ನೀರು ಬೇಕಂತಿತ್ತು. ಈ ಹುಡುಗ ಎತ್ತರ ಧ್ವನಿಯೊಳಗೆ ಅಳೋದನ್ನು ಆ ಅರಣ್ಯದೊಳಗೆ ಒಬ್ಬ ಮನುಷ್ಯ ಆಕಳ ಕಾಯಕ್ಕೆ ಬಂದಿದ್ದ. ಅವನಿಗೆ ಕೇಳಿಸಿತದು. ಇಂಥ ಅರಣ್ಯದೊಳಗೆ ಯಾವುದೋ ಒಬ್ಬ ಸಣ್ಣ ಹುಡುಗರು ಧ್ವನಿ ಕೇಳಿ ಬರ್ತದಲ್ಲ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಆ ಧ್ವನಿ ಅರಸಿಕೊಂಡು, ಆ ಧ್ವನಿ ಯಾವ ದಿಕ್ಕಿನೊಳಗೆ ಕೇಳಿ ಬರ್ತದಲ್ಲ ಅದೇ ದಿಕ್ಕಿನೊಳಗೆ ಬಂದ. 3 ಜನ ಮರದ ಕೆಳಗೆ ಕೂತಿದ್ರು. ಅವ ಏನು ಮಾಡಿದ, ಪರಿಚಯ ಮಾಡಿಕೊಂಡ. ಯಾರು ನೀವು ಅಂತ ಕೇಳಿದ. ಯಾಕೆ ನಿಮ್ಮ ಮಗು ಅಳಕತ್ತದಂತ ಪ್ರಶ್ನೆ ಮಾಡಿದ. ಆವಾಗ ಮಹಾರಾಜ ಅಂತಾನ, ನಾನು ಈ ನಾಡಿನ ಮಹಾರಾಜ ಇದ್ದೀನಿ. ಏನು ಮಾಡೋದು, ಬರಗಾಲ ಬಿದ್ದದ. ಪ್ರಜೆಗಳು ಬಂದು ಬೇಡಿದರು, ಮಹಾರಾಜರೇ ನಮಗೆ ಹಸಿವಿನ ತಾಪವನ್ನು ತಾಳಕ್ಕಾಗೋದಿಲ್ಲ, ನಮ್ಮ ಮಕ್ಕಳು ಮರಿಗಳು ಪ್ರಾಣ ಬಿಡಾಕತ್ತಾರಂತ ಅಂಗಲಾಚಿ ಬೇಡಿದರು. ಸಿರಿ ಸಂಪತ್ತು ಎಷ್ಟಿತ್ತು ಅರಮನೆಯೊಳಗೆ ಎಲ್ಲವುಗಳನ್ನು ನೀಡಿದ್ಯಾ, ಆದ್ರೆ ನನ್ನೊಂದು ನೇಮದ, ಯಾರಾದರೂ ಏನಾದರೂ ಬೇಡಿದರು ಅಂದ್ರೆ ಇಲ್ಲನ್ನುವಂಥ ಶಬ್ದ ನನ್ನ ಬಾಯಿಂದ ಬರುವುದಿಲ್ಲ. ಅದು ಬಂದೀತಲ್ಲ ಅಂತ ತಿಳ್ಕೊಂಡು ನಾನು ರಾತ್ರೋರಾತ್ರಿ ಅರಮನೆಯನ್ನು ಬಿಟ್ಟು ಅರಣ್ಯದ ಮಾರ್ಗವನ್ನು ಹಿಡಿದು ಬಂದೀನಿ. ಆದ್ರೆ ಈಗ ನನ್ನ ಮಗನಿಗೆ ಹಸುವಾಗ್ಯದ, ಆದ್ರೆ ಒಂದು ತುತ್ತು ಅನ್ನಿಲ್ಲ, ಕುಡಿಯೋಕೆ ನೀರಿಲ್ಲ, ಏನು ಮಾಡೋದು, ಎಲ್ಲ ಭಗವಂತನ ಇಚ್ಛಾ ಅಂದ ಮಹಾರಾಜ. ಆವಾಗ ಆಕಳ ಕಾಯಕ್ಕೆ ಬಂದಿದ್ನಲ್ಲ ಮನುಷ್ಯ, ಅವ ತನಗಾಗಿ ಒಂದು 4 ರೊಟ್ಟಿ ಒಂದಿಷ್ಟು ನೀರು ತೊಗೊಂಡು ಬಂದಿದ್ದ. ಅವ ಎಷ್ಟು ದೊಡ್ಡ ಹೃದಯದವ ಇದ್ದ ಅಂದ್ರೆ ಅವ ಅಂದ, ಮಹಾರಾಜರೇ ಕಣ್ಣೀರು ಸುರಿಸಬ್ಯಾಡ್ರಿ, ಚಿಂತೆ ಮಾಡಬ್ಯಾಡ್ರಿ. ಅವ ಅಂದ, ನನಗಾಗಿ ಒಂದು 4 ರೊಟ್ಟಿ ಕಟ್ಕೊಂಡು ಬಂದೀನಿ ಬುತ್ತಿ, ಒಂದಿಷ್ಟು ನೀರು ತೊಗೊಂಡು ಬಂದೀನಿ. 2 ರೊಟ್ಟಿ ನೀವು ತಿಂದು ಸಂತೋಷ ಪಡ್ರಿ, 2 ರೊಟ್ಟಿ ನಾನು ತಿಂದು ಸಂತೋಷ ಪಡ್ತೀನಿ. 1 ಗುಟಕ ನೀರು ನೀವು ಕುಡೀರಿ, ಇನ್ನೊಂದಿಷ್ಟು ಗುಟಕ ನೀರು ನಾ ಕುಡ್ದು ಬದುಕ್ತೀನಿ. ಈ ಕಡೆಗೆ ನೀವು ಸಂತೋಷವಾಗಿರ್ರಿ, ಈ ಕಡೆಗೆ ನಾನು ಸಂತೋಷವಾಗಿರ್ರಿ ಅಂತಾನಲ್ಲ. ಈ ಆಕಳ ಕಾಯೋಂದೇ ನಿಜವಾದ ಧರ್ಮದ ಜೀವನದು. ನಾವು ಸಂತೋಷವಾಗಿರಬೇಕು, ಅವರು ಸಂತೋಷವಾಗಿರ್ಬೇಕು ಅನ್ನೋದೇ ನಿಜವಾದ ಧರ್ಮ, ಮಾನವೀಯತೆ. ನಾ ಅಟ್ಟ ಸಂತೋಷವಾಗಿರ್ಬೇಕು, ಊರನವರೆಲ್ಲರೂ ಹೇಗಿದ್ರೆ ಇರುವಲ್ರಿ, ಯಾಕೆ ನನಗೆ ಸಂಬಂಧ ಇಲ್ಲ ಅಂದ್ರೆ ಧರ್ಮ ಅಂತಾರೆ. ಏನದಕ್ಕೆ ಬೇಡಿದ್ರೆ ಹಿಂಗೆ ಬಿಡ್ಬೇಕಲ್ಲ. ಮಲ್ಲಿಕಾರ್ಜುನನ ಬಳಿ ನಮ್ಮ ಊರಿಗೆ ಚಲೋ ಮಳೆ ಆಗಲಿ, ಚಲೋ ಬೆಳೆ ಬರಲಿ, ಎಲ್ಲರೂ ನಾ ಎಷ್ಟು ಸುಖದಿಂದ ಇರ್ತೀನಲ್ಲ ನಮ್ಮ ಊರವ್ರು ಎಲ್ಲರೂ ಸುಖವಾಗಿರಲಿ ಅಂದ್ರೆ ನಿಜವಾದ ಭಕ್ತಿ, ಅದು ನಿಜವಾದ ಧರ್ಮ. ನಮ್ಮದು ಹಂಗೆ ಆಗೋದಿಲ್ಲ. ನಮ್ಮ ಕೂಡ ಎಡಕಿನ ಮನೆಯವರು ಬಲಕಿನ ಮನೆಯವರು ಜಗಳ ಮಾಡ್ಯಾರ. ಅದಕ್ಕೆ ಮುಂದಿನ ಸೋಮವಾರ ಅನಗೊಡ್ದನ ಎಡಕಿನ ಮನೆಯವ್ರದ್ದು ಕಾಲು ಮುರಿದಿರ್ಬೇಕು, ಬಲಕಿನ ಮನೆಯವ್ರದ್ದು ಕೈ ಮುರಿದಿರ್ಬೇಕು. ನಮ್ಮವೆಲ್ಲ ಹಿಂಗಾಗ್ಯಾವು. ಆದ್ರೆ ಆ ಮನುಷ್ಯ ಹೇಳಿದ, 2 ರೊಟ್ಟಿ ತಿಂದು ನೀವು ಸಂತೋಷವಾಗಿರ್ರಿ, 2 ರೊಟ್ಟಿ ತಿಂದು ನಾನು ಸಂತೋಷವಾಗಿರ್ತೀನಿ ಅಂತ 2 ರೊಟ್ಟಿ ಒಂದಿಷ್ಟು ನೀರು ಕೊಟ್ಟು ಆನಂದವಾಗಿರ್ರಿ ಅಂತ ಇಟ್ಟು ಹೇಳಿ 2 ಮಾತು ಹೇಳಿ, ನಾನು ಆಕಳ ಬಿಟ್ಟು ಬಂದೀನಿ ಅಲ್ಲಿ ಮೇಯಾಕ, ಎಲ್ಲರ ಹೋದಗಿದವಂತ ತಿಳ್ಕೊಂಡು ನಾ ಹೋಗ್ತೀನಿ ಅಂತ ಹೋದ. ಈಗ ಹಸದವ್ರಿಗೆ ಒಂದು ತುತ್ತ ಅನ್ನ ಸಿಕ್ಕರಪ್ಪ ಅಂದ್ರೆ ಸಾಕಲ್ಲ. ಎಷ್ಟು ದುಃಖ ತುಂಬಿತ್ತು, ದುಃಖ ಕಡಿಮೆ ಆಯಿತು. ಕಣ್ಣೀರು ಸುರಿತಿತ್ತಲ್ಲ, ಕಣ್ಣೀರು ಬರಲಾರ್ದಂಗಾಯಿತು. ಮುಖ ಹೂವಿನಂಗೆ ಸ್ವಲ್ಪ ಅರಳೀತು, ಸಂತೋಷದ ಛಾಯ ಮೂಡಿತ್ತು ಮುಖದೊಳಗೆ.
ಇನ್ನೇನು 2 ರೊಟ್ಟಿ ಪುಣ್ಯಾತ್ಮ ಕೊಟ್ಟಾನಲ್ಲ, ನಾವು ದೊಡ್ಡವರು ಹೇಗಾದರೂ ಬದುಕ್ತೀವಿ, ನನ್ನ ಮಗ ಬದುಕಿದ್ರೆ ಸಾಕಂತ 1 ರೊಟ್ಟಿ ಒಳಗೆ 1 ತುಣುಕು ಮುರಿದು ಮಗನ ಬಾಯಾಗಿ